ಸಂಕ್ರಾಂತಿ ಹಬ್ಬ ಬಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ವಿಶೇಷವಾಗಿ ಕಡಲೆಬೇಳೆ ಮಾದಲಿ ಮಾಡ್ತಾರೆ ನೋಡ್ರಿ. ಇವತ್ತಿನ ದಿನ ಕಡಲೆಬೇಳೆ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ನಮಸ್ಕಾರ ಫ್ರೆಂಡ್ಸ್, ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ಸ್ವಾಗತ. ಕಡಲೆಬೇಳೆ ಮಾಡೋದಕ್ಕೆ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಳ್ರಿ. ನೀರು ಕುದೀತಿರಬೇಕು. ಈ ಕಡೆ ಒಂದು ಕಪ್ನಷ್ಟು ಕಡಲೆಬೇಳೆನ ಸ್ವಚ್ಛಗೆ ಒಂದೆರಡು ಸಲ ತೊಳೆದು ಆ ಕುದೀತಿರೋ ನೀರಿಗೆ ಹಾಕ್ಕೊಂಬಿಟ್ರಿ. 3 ರಿಂದ 4 ನಿಮಿಷದವರೆಗೂ ಅಷ್ಟೇ ಇದನ್ನ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸೋಕೆ ಹೋಗ್ಬೇಡ್ರಿ. ಜಾಸ್ತಿ ಮೆತ್ತಗೆ ಬೇಯಿಸ್ಕೊಂಡ್ರೆ ಈ ಮಾದಲಿ ಆಗೋದಿಲ್ಲ, ಉಂಡೆ ಥರ ಬಂದುಬಿಡ್ತೈತಿ. ಸ್ವಲ್ಪ 3 ರಿಂದ 4 ನಿಮಿಷ ಭಾಳ ಲಕ್ಷ್ಯ ಕೊಟ್ಟು ನೋಡ್ತಿರ್ರಿ. ಅದು ಕೈಯಿಂದ ಮುಟ್ಟಿ ಒಂಚೂರು ಹಿಂಗೆ ಹಿಚಿದಾಗ ಕಟ್ಟಾಗಬೇಕು ಕಡಲೆಬೇಳೆ, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ನಾನಿಲ್ಲಿ 4 ನಿಮಿಷ ಅಷ್ಟೇ ಬೇಯಿಸ್ಕೊಂಡಿದ್ದೆ. ಆಮೇಲೆ ಈ ನೀರನ್ನೆಲ್ಲ ಬಸ್ಬಿಡ್ರಿ. ಬಸ್ತಿರುವಂತಹ ನೀರನ್ನ ನೀವು ಸೂಪ್ ಮಾಡೋದಕ್ಕಾದರೂ ಉಪಯೋಗಿಸ್ಕೋಬೋದು ಅಥವಾ ಸಾರು ಮಾಡೋದಕ್ಕಾದರೂ ಉಪಯೋಗಿಸ್ಕೋಬೋದು. ಇದನ್ನು ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಇದು ಕಟ್ಟು ಸ್ವಲ್ಪ ನೀರು ಬಂದಿರ್ತೈತಿ, ಅದರ ರುಚಿ ಏನಿರ್ತೈತಿ ನೋಡ್ರಿ. ಈಗ ಇದು ಕಟ್ಟಾಗೈತಿ. ಸ್ವಲ್ಪ ಕೈಯಿಂದ ಹಿಚಿದು ನೋಡಿದಾಗ ಇಷ್ಟಾದರೆ ಸಾಕು. ಈಗ ಇದನ್ನ ನುಣ್ಣಗೆ ಬಸ್ಕೊಂಡ್ಬಿಡ್ತೀನಿ. ನೀರಿನ ಅಂಶ ಎಲ್ಲ ಪೂರ್ತಿ ಹೋಗಬೇಕು, ಹಂಗೆ ಬಸಿರಿ. ಬಸ್ದಾದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ 3/4 ತಾಸು ಅಥವಾ 1 ತಾಸುವರೆಗೂ ಹಿಂಗೆ ಹರಡಬೇಕು, ತೆಳ್ಳಗೆ ಹರಡಬೇಕು. ಅಂದ್ರೆ ಜಾಸ್ತಿ ಏನು ಪೂರ್ತಿ ಡ್ರೈ ಆಗೋವರೆಗೂ ಇದನ್ನೇನು ಒಣಗಿಸೋ ಅವಶ್ಯ ಇಲ್ಲ, ಮತ್ತು ನೆರಳಾಗಿ ಒಣಗಿಸ್ಕೊಂಡ್ರೆ ಸಾಕು. ಬಿಸಿಲಿಗೂ ಏನು ಹಾಕೋ ಅವಶ್ಯ ಇಲ್ಲ. ಈಗ ಇದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದೆ. ಇನ್ನೂ ಸ್ವಲ್ಪ ಬ್ಯಾಳೆ ಬಿಸಿ ಅದಾವ. ನಾನಿಲ್ಲಿ ಚಮಚದಿಂದ ಒಂಚೂರು ತೆಳ್ಳಗೆ ಹರಡಿದೆ. ಒಂದು 3/4 ತಾಸುವರೆಗೂ ಇದನ್ನ ಹಿಂಗೆ ಒಣಗಾಕ್ಬಿಡ್ತೇನೆ. ಒಂದು 3/4 ತಾಸು ಆದಮೇಲೆ ಇವನ್ನ ಹುರ್ಕೊಳ್ಬೇಕಾಗ್ತೈತಿ. ನೋಡ್ರಿ ಕಡಲೆಬೇಳೆ ಹೆಂಗೆ ಉದುರಾಗಿದಾವ. ಇಷ್ಟಿದ್ರೆ ಸಾಕು. ನಾನಿಲ್ಲಿ 3/4 ತಾಸು ಆದಮೇಲೆ ಒಂದು ಹಂಚು ಕಾಯಕ್ಕೆ ಇಟ್ಟಿದ್ದೆ. ಹಂಚಿನಾಗ ಇವನ್ನ ಹುರ್ಕೊಳ್ತೀನಿ. ಕಡಲೆಬೇಳೆನ ಹಾಕಿ ಹಂಗೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತೀನಿ. ತುಪ್ಪ ಹಾಕಿ ಹುರಿಯೋದ್ರಿಂದ ಕಡಲೆಬೇಳೆ ಘಮ ಘಮ ಅಂತ ವಾಸನೆ ಬರ್ತೈತಿ. ಘಮ ಘಮ ಅಂತ ಒಂದು ಪರಿಮಳ ಕಡಲೆಬೇಳೆ ಮತ್ತು ತುಪ್ಪದ್ದು ಆ ಘಮ ಘಮ ಅಂತ ಬರ್ತೈತಿ. ಸ್ವಲ್ಪ ಹಿಂಗೆ ಆಮೇಲೆ ಇದನ್ನ ಕಪ್ಪಾಗಿ ಹುರಿಬಾರ್ದು, ಒಂದು ಸ್ವಲ್ಪ ಹಳದಿ ಕಲರಾಗೇ ಇರಬೇಕು ಕಡಲೆಬೇಳೆ. ಪೂರ್ತಿ ಸಣ್ಣ ಉರಿ ಒಳಗೆ ಚೆಂದಾಗೆ ಹುರ್ಕೊಳ್ಬೇಕಾಗ್ತೈತಿ. ಪೂರ್ತಿ ಒಂದು ಸ್ವಲ್ಪ ಚಿಕ್ಕಿ ಥರ ಕಪ್ ಕಲಿ ಆದ್ರೆ ಮಾದಲಿ ಕಲರನು ಡಿಮ್ ಆಗಿಬಿಡ್ತೈತಿ. ಹೀಗಾಗಿ ನೀವು ಪೂರ್ತಿ ಸಣ್ಣ ಉರಿ ಒಳಗೆ ಚೆಂದಾಗೆ ಕಡಲೆಬೇಳೆನ ಹುರಿರಿ. ಸ್ವಲ್ಪ ಟೈಮ್ ತೊಗೊಳ್ತೈತಿ, ಯಾಕಂದ್ರೆ ನಾವು ಉರಿನೂ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟಿರ್ತೀವಿ. ಮತ್ತು ಇದು ಸರಿಯಾಗಿನೂ ಹುರ್ಕೊಳ್ಬೇಕಲ್ಲ. ಒಂದು 15 ನಿಮಿಷ ಟೈಮ್ ತೊಗೊಳ್ತೈತಿ, 12 ರಿಂದ 15 ನಿಮಿಷ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಇದು ಒಂದು ಟೈಮ್ನು ಜಾಸ್ತಿ ಏನು ತೊಗೊಳ್ಳೋದಿಲ್ಲ ಹುರಿಯೋದಕ್ಕೆ. ಭಾಳ ಮತ್ತು ಮಾಡೋದಾದ್ರೆ 3-4 ಬ್ಯಾಚ್ನೊಳಗೆ ಹುರ್ಕೋಬೇಕಾಗ್ತೈತಿ. ನಾನಿಲ್ಲಿ 1 ಕಪ್ ಮಾಡತ್ತೀನಿ, 1 ಬ್ಯಾಚ್ನೊಳಗನೆ ಹುರ್ಕೊಳತ್ತೀನಿ. ಒಂದು 12 ರಿಂದ 15 ನಿಮಿಷ ಟೈಮ್ ತೊಗೊಳ್ತೈತಿ ಹುರಿಯೋದಕ್ಕೆ. ನೋಡ್ರಿ, ಇನ್ನು ಸ್ವಲ್ಪನೂ ಕಲಿ ಇರಲಾರ್ದಂಗೆ, ಕಪ್ಪು ಕಲಿ ಇರಲಾರ್ದಂಗೆ ನಿಧಾನವಾಗಿ ಹುರ್ಕೊಂಡೆ. ಕಲರು ಸಹಿತ ಚೆಂದ ಬಂದತ್ತೆ. ತುಪ್ಪ ಹಾಕಿದ್ದಕ್ಕೆ ಪೂರ್ತಿ ಕಡಲೆಬೇಳೆ ಶೈನಿಂಗ್ ಅನ್ಸಾತೈತಿ. ಈಗ ಹುರಿದಾದ್ಮೇಲೆ ಒಂದು ಸ್ವಲ್ಪ ಹಂಚಿನೊಳಗನ ಬಿಟ್ಬಿಡ್ತೀನಿ. ಚೂರು ಆ ಒಂದು ಬಿಸಿಗೆ ಇನ್ನೊಂದು ಸ್ವಲ್ಪ ಗರಿ ಆಗ್ತೈತಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಪುಡಿ ಮಾಡಿರೋದನ್ನು ನಾನೊಂದು ಸಲ ಜರಡಿ ಮಾಡ್ಕೊಳ್ತೀನಿ. ಕೆಳಗಾದೇನೆ ಹಿಟ್ಟಿಟ್ಟು ಥರ ಬಿದ್ದಿರಂಗಿಲ್ಲ, ಸಣ್ಣ ಅಂದ್ರೆ ಸಣ್ಣ ರವೆ ಥರ ಬಿದ್ದಿರ್ತೈತಿ. ಪೂರ್ತಿ ಹಿಟ್ಟಿಟ್ಟೇನಾಗಿರೋದಿಲ್ಲದು. ಇದು ಮತ್ತು ಮೇಲೆ ಬಂದಿರೋಂಥ ನುಚ್ಚನ್ನ ಮತ್ತು ಅದನ್ನ ಜಾರಿಗೆ ಹಾಕಿ ಇನ್ನೊಂದೆರಡು ಸಲ ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವು ಈ ಒಂದು ಕಡಲೆಬೇಳೆ ಜರಡಿ ಮಾಡ್ಕೊಂಡಿರೋದು ಮತ್ತು ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಹಿಂದಿನ ವಿಡಿಯೋದೊಳಗೆ ಸಕ್ಕರೆ ಹಾಕಿ ಮಾಡಿ ತೋರಿಸಿದ್ದೆ, ಅದು ಕೂಡ ಅಷ್ಟೇ ಟೇಸ್ಟಿಯಾಗಿಯೇ ಬಂದಿತ್ತು. ಈ ಸಲ ನಾನು ಬೆಲ್ಲ ಹಾಕಿ ಮಾಡತ್ತೀನಿ. ನೀವು ಟ್ರೈ ಮಾಡಿರಿ. ನಿಮಗೆ ಬೆಲ್ಲ ಅಥವಾ ಸಕ್ಕರೆ ಯಾವ್ದು ಇಷ್ಟನೋ ಅದನ್ನ ಹಾಕಿ ಮಾಡ್ಕೋಬೋದು. ಎರಡೂ ರುಚಿನೂ ಚಲೋನೇ ಇರ್ತೈತಿ. ಈಗ ನುಚ್ಚು ಸ್ವಲ್ಪ ನುಚ್ಚು ಬಂದಿತ್ತಲ್ಲ, ಅದನ್ನೊಮ್ಮೆ ಮಿಕ್ಸಿ ಮಾಡ್ಕೊಳತ್ತೀನಿ. ಒಂದು 2-3 ಸುತ್ತು ಮಾಡಿ ಸಾಕು. ಮತ್ತು ಇದನ್ನೇನು ಜರಡಿ ಹಿಡಿಯೋ ಅವಶ್ಯಕತೆ ಏನಿಲ್ಲ. ಒಂದು ಜಾರಿಗೆನ ನಾವು ಈ ಜರಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಹಾಕಿ ಅದಕ್ಕೆ 1-2 ಏಲಕ್ಕಿ ಹಾಕ್ರಿ. ಮತ್ತು ಜಾಜಿಕಾಯಿನೂ ಹಾಕಬೇಕು. ನಾನು ಜಾಜಿಕಾಯಿ ಶುಂಠಿ ಮೊದಲ ಪುಡಿ ಮಾಡಿಟ್ಟಿದ್ದೆ, ಅದನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ತೀನಿ. ಈ ಜಾಜಿಕಾಯಿ ಹಾಕೋದ್ರಿಂದ ಅದರದ್ದೊಂದು ಘಮ ಚಲೋ ಅನ್ನಿಸ್ತೈತಿ.
ಮಾದಲಿಗೆ ಅವಶ್ಯವಾಗಿ ಒಂಚೂರು ಜಾಜಿಕಾಯಿ ಹಾಕಿದ್ರೆ ರುಚಿ ಜಾಸ್ತಿ ಬರ್ತೈತಿ. ಒಂದೆರಡು ಏಲಕ್ಕಿ ಮತ್ತು ಜಾಜಿಕಾಯಿ, ಶುಂಠಿ. ನಾನು 1 ಕಪ್ ಕಡಲೆಬೇಳೆ ತೊಗೊಂಡಿದ್ನಲ್ಲ, ಅದಕ್ಕೆ 3/4 ಕಪ್ನಷ್ಟು ಬೆಲ್ಲ ಹಾಕಿ ನೋಡಿರಿ. ಬೆಲ್ಲ ಇವನ್ನೆಲ್ಲ ಹಾಕಿ ನುಣ್ಣಗೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ರಿ. ಬೆಲ್ಲ ಮತ್ತು ಅದು ಕಡಲೆಬೇಳೆ ಹಿಟ್ಟು ಎಲ್ಲ ಹೊಂದ್ಕೋಬೇಕಲ್ಲ, ಅಲ್ಲಿವರೆಗೂ ಇದನ್ನ ಮಿಕ್ಸಿ ಮಾಡಿಕೊಂಡು ಒಂದು ಸೈಡ್ ಎತ್ತಿಡ್ರಿ. ಮತ್ತು ಒಂದು ಬಾಣಲಿ ಒಳಗೆ ಒಂದು 2 ಚಮಚದಷ್ಟು ತುಪ್ಪ ಹಾಕಿರಿ. ನಿಮಗೆ ಇಷ್ಟ ಆಗಿರುವಂತಹ ಒಂದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಒಂದು ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡಿಕೊಳ್ರಿ. ನಾನಿಲ್ಲಿ ಕಪ್ ದ್ರಾಕ್ಷಿ ತೊಗೊಂಡೀನಿ, ಒಂದಷ್ಟು ಗೋಡಂಬಿ, ಒಂದಷ್ಟು ಬಾದಾಮಿ ಹಾಕೀನಿ. ಇವಿಷ್ಟನ್ನು ಒಂಚೂರು ಲೈಟಾಗಿ ಫ್ರೈ ಮಾಡ್ಕೊಳ್ರಿ, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ನಾನಿಲ್ಲಿ ಇದ್ರಾಗ ಮಿಕ್ಸ್ ಮಾಡಿದ್ರಾತ ಅಂಥೇಳಿ ದೊಡ್ಡದು ಒಂದು ಬಾಣಲಿ ತೊಗೊಂಡಿದ್ದೆ. ಅದಕ್ಕೆ ಈ ಒಂದು ಮಾದಲಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದೆಲ್ಲ ಸರಿಯಾಗಿ ಹೊಂದ್ಕೊಳ್ಳಿ, ತುಪ್ಪ ಅದೆಲ್ಲ ಹೊಂದ್ಕೊಳ್ಳಿ. ಇದು ನಾವೀಗ ಜಾರ್ನ ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ಅದನ್ನೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅದಾದ ನಂತರ ಇದಕ್ಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಣ ಕೊಬ್ಬರಿ ಹಾಕಿರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ರಿ. ನಾನಿಲ್ಲಿ ಒಂದು ಸಣ್ಣ ಬಟ್ಲದಷ್ಟು ತುರಿದಿಟ್ಕೊಂಡಿದ್ದೆ, ಅದು 1 ಕಪ್ನಷ್ಟು ಆಗೈತಿ. ಆ ಒಂದು ತುರಿದಿರುವಂತಹ ಒಣ ಕೊಬ್ಬರಿನೂ ಹಾಕ್ಕೊಳ್ತೀನಿ. ಒಣ ಕೊಬ್ಬರಿ ಇದು ಆಪ್ಷನಲ್ಲು, ಹಾಕಲೇಬೇಕು ಅಂತೇನಿಲ್ಲ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದಾದ ನಂತರ ಇಷ್ಟು ಒಣ ಕೊಬ್ಬರಿ ಸೇರಿಸಿದ್ರೆ ಈಗ ಕಡಲೆಬೇಳೆ ಮಾದಲಿ ರೆಡಿ ಆಯ್ತು ನೋಡ್ರಿ. ಭಾಳ ಥರದ್ದು ಗೋಧಿ ಹಿಟ್ಟಿನ ಮಾಡ್ತಾರೆ, ಮತ್ತು ಕಡಲೆಬೇಳಿನ ಹಿಟ್ಟಿನಿಂದನ ಮಾಡ್ತಾರೆ ಮಾದಲಿ. ಆದರೆ ಈ ರೀತಿ ನೀವು ಮಾಡಿ ನೋಡ್ರಿ. ಇದು ಒಂಚೂರು ಮಾಡೋದು ಸ್ವಲ್ಪ ಟೈಮ್ ತೊಗೊಳ್ತೈತಿ, ಅದರ ರುಚಿ ಮಾತ್ರ ಜಾಸ್ತಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಅಥವಾ ಹಾಲು ಹಾಕ್ಕೊಂಡು ತಿನ್ಬೋದು. ಭಾಳ ರುಚಿ ಅಂತ ಅನಿಸ್ತೈತಿ. ಈ ಸಂಕ್ರಾಂತಿ ಹಬ್ಬದೊಳಗೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ಮಾದಲಿ ಅಂತೂ ಅವಶ್ಯವಾಗಿ ಮಾಡಿರ್ತಾರೆ. ಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕಿದೆ, ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಡಬ್ಬದಾಗ ನಾವು ತೆಗೆದಿಟ್ಕೊಂಡ್ರೆ ಆರಾಮಾಗಿ ಒಂದು 15 ದಿನನೂ ತಿನ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.